ಏನು ವಿಚಿತ್ರ ಅಂದರೆ ನನಗೆ ಈ ಹಾಡು ತುಂಬ ಇಷ್ಟ ಆದರೂ ಒಂದು ಸ್ಟೇಜಲ್ಲೂ ಹಾಡಿಲ್ಲ, ಅವಕಾಶ ಬಂದಿಲ್ಲ ಅದೇನೋ ಹಾಡೋಕ್ಕೆ. ಹೇ ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ. ಇದು ಸಖತ್ತಾಗಿ ಬರುತ್ತೆ ಅಂದ್ಕೊಂಡಿರ್ತೀರ, ಅದು ಆವ್ರೇಜ್ ಆಗಿಬಿಟ್ಟಿರುತ್ತೆ. ಹೇ ನೀಲ ಗಗನ ಕೊಂಚ ನೀಡು ಗಮನ. ಮ್ಯಾಜಿಕ್ ಮಾಡಲ್ಲ ಅಂದ್ಕೊಂಡಿರ್ತೀರ, ಅದು ಮ್ಯಾಜಿಕ್ ಮಾಡಿಬಿಟ್ಟಿರುತ್ತೆ. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ. ಹಾಡು ಬಂದಾಗ ಎಷ್ಟೊಂದು ಜನ ನಂಗೆ ಫೋನ್ ಮಾಡಿ ಹೇಳಿದರು, ಮತ್ತು ಡೈರೆಕ್ಟರ್ಸೇ ಹೇಳಿದರು, ನಮ್ಮ ಝೀರಗು ತರುಣ್ ಸುಧೀರ್ ಅವರೆಲ್ಲ ತುಂಬ ಚೆನ್ನಾಗಿದೆ ಫೀಮೇಲ್ ವರ್ಷನ್. ಬಟ್ ಸರು ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತಾರೆ, ಹಾಡು ಆಗೋವರೆಗೂ ಚೇಂಜ್ ಮಾಡ್ತಾರೆ ಲಿರಿಕ್ಸ್. ಎಕ್ಸ್ಪೆಕ್ಟೆಡ್, ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿ ಕೇಳ್ತಿದ್ದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಪ್ರತಿದಿನ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಇನ್ನು ಲಿರಿಕ್ಸ್ ಅಂತ ಬಂದರೆ ನಿಮಗೆ ಯಾರ ಲಿರಿಕ್ಸ್ ತುಂಬ ಇಷ್ಟ? ನೀವು ಹಾಡಿರೋ ಲಿರಿಕ್ಸಲ್ಲಿ, ನೀವು ಹಾಡಿರೋ ಸಾಂಗ್ಗಳಲ್ಲಿ ಯಾರ ಲಿರಿಕ್ಸನ್ನು ತುಂಬ ಇಷ್ಟಪಡ್ತೀರಾ? ಇದೂ ಕಷ್ಟದ್ದು. ನಾಗೇಂದ್ರ ಪ್ರಸಾದ್ ಸರ್, ನಾನು ನಿಮ್ಗೆ ಹೇಳ್ದೆ, ನಾನು ಲಿರಿಕ್ಸು ಒಂದೊಂದ್ಸರಿ ಬರೆಯೋದ್ರಿಂದ ನಾನು ಅವ್ರನ್ನ ಫೋನ್ ಮಾಡಿ ಎಲ್ಲ ಕೇಳ್ತಾ ಇರ್ತಾಯಿದ್ದೆ. ಒಂದೊಂದ್ಸರಿ ಡೌಟು, ಅವ್ರು ಅಷ್ಟು ಬ್ಯುಸಿ ಇರ್ತಾರೋ, ಎಷ್ಟು ದೊಡ್ಡವರೋ ನನಗೆ ಸುಮ್ಮನೆ ಫೋನ್ ಮಾಡ್ತಾಯಿದ್ದೆ. ಅವ್ರು ಹೇಳೋರು, ಅವರು ತುಂಬ ಹಂಬಲ್, ತುಂಬ ಫ್ರೆಂಡ್ಲಿ. ಅವ್ರ ಲಿರಿಕ್ಸ್ ನಾನು ಸುಮಾರು ಹಾಡಿದ್ದೀನಿ. ಅವ್ರ ಲಿರಿಕ್ಸ್ ಇಷ್ಟ, ತುಂಬ ಇಷ್ಟ ನನಗೆ. ಅಂದರೆ ನನಗೆ ಅದೃಷ್ಟ ಜಯಂತ್ ಸರ್ ಬರೆದಿರೋದು. ಅವ್ರದ್ದು ಹೇಳೋಕ್ಕಾಗಲ್ಲ, ಅದೊಂಥರ ಅವ್ರದ್ದು ಲಿರಿಕ್ಸ್ ಅಂದರೆ ಕಷ್ಟ. ಅವರು ಅಷ್ಟೊಂದು ವಿದ್ಯಾವಂತರು. ಅವ್ರು ಒಂದೊಂದ್ಸರಿ ನಂಗೆ ಅವ್ರ ಹಾಡುಗಳೆಲ್ಲ ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ. ಮತ್ತು ಅವ್ರ ಬುಕ್ಗಳು, ನಾನು ಬುಕ್ ಓದೋ ಅಭ್ಯಾಸ ಇಲ್ಲ ಅಂದಾಗ ಅಂದಿದ್ರು, ಇಲ್ಲ ಅಭ್ಯಾಸ ಮಾಡ್ಕೊಬೇಕು ಅಂತ. ಇನ್ನೂ ಮಾಡ್ಕೊಂಡಿಲ್ಲ ನಾನು ಅಭ್ಯಾಸ. ಅವ್ರು ಎಷ್ಟೊಂದು ಸಣ್ಣ ಸಣ್ಣ ಕತೆಗಳು ಇದೆಲ್ಲ ಬರೆದಿರೋದು ತುಂಬ ಇಷ್ಟ ನಂಗೆ ಜಯಂತ್ ಸರ್. ಅವ್ರು ನೋಡಿದ್ರೇ ಒಂಥರ ಖುಷಿ, ಅವ್ರು ಮಾತಾಡೋದು, ಅವರು ಹಾಡು ಬರೆದಿರೋದು. ನನ್ನ ಅದೃಷ್ಟ. ನನಗೆ ಮಧುವನ ಕರೆದರೆ ಮತ್ತು ಬೇರೆ ಯಾರೋ, ಅದೆಲ್ಲ ಅವರು ಲಿರಿಕ್ಸ್ ಹಾಡೋದು ನಂದು ಇಷ್ಟ ಹೇಳಿದ್ರಿ. ಯಾರ್ದು ಕಷ್ಟ ಅಂದರೆ ಅಕ್ಷರಗಳು, ಕೆಲವು ಪದಗಳು ತುಂಬ ಟಫ್ ಇರ್ತವೆ. ಯಾರ್ದು ಸ್ವಲ್ಪ ಟಫ್ ಅನ್ಸುತ್ತೆ, ಕಷ್ಟ ಅನ್ಸುತ್ತೆ? ಕಷ್ಟ ಅಂತ ನಾನು ಅನಿಸಿಲ್ಲ ಯಾರ್ದು. ಅಂದರೆ ಈ ಥರದ ಪದಗಳೆಲ್ಲ ಬಳಸ್ತಾರಪ್ಪ, ಇದೆಲ್ಲ ಸಿಂಗಿಂಗಿಗೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಬಟ್ ಸರ್ ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತಾರೆ, ಹಾಡು ಆಗೋವರೆಗೂ ಚೇಂಜ್ ಮಾಡ್ತಾರೆ ಲಿರಿಕ್ಸ್. ಎಕ್ಸ್ಪೆಕ್ಟೆಡ್, ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿ ಕೇಳ್ತಿದ್ದೆ. ಬಟ್ ಸರ್ ತುಂಬಾ ಚೇಂಜ್ ಮಾಡ್ತಾ ಇರ್ತಾರೆ. ಅವ್ರದ್ದು ಒಂಥರ ಹೊಸ ತರನೇ ಇರುತ್ತೆ. ಅಂದ್ರೆ ಹೌದು. ತುಂಬಾ ಕಲೋಕಿಯಲ್ಲೋ ಹಳ್ಳಿ ಭಾಷೆನೆಲ್ಲ ಲೋಕಲ್ ಲ್ಯಾಂಗ್ವೇಜ್ ಬಳಸ್ಕೊಂಡು. ಸರಿ ಪರಪಂಚ ಅಲ್ಲಿ ಒಂದು ಭಟ್ ಸರ್ ಬರ್ದಿದ್ರು, ಅವರು ವಾಯ್ಸ್ ಮಿಕ್ಸ್ಗಿದ್ರು. ಅವಾಗಷ್ಟು ಹಾಡಕ್ ಮುಂಚೆನೂ ಅದೇನೋ ಫನ್ನಿಯಾಗಿ ಬರ್ದಿದ್ರು. ಚೆನ್ನಾಗಿಲ್ವರಿ, ನಾನು ಇಲ್ಲ ಸರ್ ಅಂದ್ಬಿಟ್ಟಿದ್ದೆ. ಅವರು ಅಷ್ಟೇ ಫ್ರೆಂಡ್ಲಿಯಾಗಿ ಮಾತಾಡ್ತಾರ. ಅವ್ರು ತುಂಬ ಚೇಂಜ್ ಮಾಡ್ತಾನೆ ಇರ್ತಾರೆ, ಹಾಡುವಾಗೂ ಚೇಂಜ್ ಮಾಡ್ತಾ ಇರ್ತಾರೆ. ಕಷ್ಟ ಅಂತ ನಂಗೆ ಅನಿಸಿಲ್ಲ. ಬಟ್ ಅವರು ಅದೇ ನಂಗೆ ಹೆಸರು ಪೂರ್ತಿಲಿ ಮಾತ್ರ ಅದೇನೋ ಚಾ 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 ಅದು ತುಂಬ ಇದಾಗಿ ಹೇಳ್ಕೊಟ್ರು. ಚಾ ಹೊತ್ತು ಅದು ಸರಿಗೆ ಹೇಳ್ಬೇಕು ಅಂತ. ಅವ್ರ ಹಾಡುಗಳ ಲಿರಿಕ್ಸ್ ಸ್ಟೈಲೇ ಡಿಫ್ರೆಂಟ್ ಅಲ್ವಾ? ಸ್ವಲ್ಪ ಅದಕ್ಕೆ ಸಿಂಗರ್ಸ್ಗೆ ಒಂದು ಚಾಲೆಂಜು ಕೆಲವೊಂದ್ಸರಿ ಆ ಥರದನ್ನು ಹಾಡೋದು. ಹಂಗಾಗಿ ಕೇಳಿದೆ. ಆಮೇಲೆ ಈಗ ಏನು ನೀವು ಹಳೆ ಕಂಪೋಸರ್ಗಳು ನೋಡೋದಾದರೆ, ಹಳೆ ಕಂಪೋಸರ್ಗಳಲ್ಲಿ ಬಿಡಿ, ಇಳೆಯರಾಜ ಸರ್ ಬಿಡಿ, ಅವರು ಯಾವತ್ತಿದ್ರು ಅವರಲ್ಲ, ಇಡೀ ಇಂಡಿಯಾಗೇನೆ ಅವರ ಆ ಥರ. ಅವ್ರು ಬಿಟ್ಟರೆ ನಿಮಗೆ ಇಷ್ಟ ಆಗ್ತಿದ್ದು, ತುಂಬ ಅದ್ಭುತವಾಗಿ ಕಂಪೋಸ್ ಮಾಡ್ತಾರೆ ಅಂತ ಅನಿಸ್ತಾ ಇದ್ದವ್ರು ಯಾರು? ಅವ್ರನ್ನ ಬಿಟ್ಟರೆ ಬೇರೆ ಎಲ್ಲ ಭಾಷೆ, ಈಗ ನಮ್ಮ ಕನ್ನಡನೇ ಜಾಸ್ತಿ ಅನ್ಕೊಂಡ್ರು ಅಥವಾ ಬೇರೆ ಭಾಷೆಗಳಲ್ಲಿ? ಎಷ್ಟೊಂದು ಜನ ಇದ್ದಾರೆ ನಮ್ಮ ಕನ್ನಡದಲ್ಲಿ. ಇವಾಗ ನಮ್ಮ ತಾತನ್ ಬಿಟ್ಟರೆ ಅದಕ್ಕಿಂತ ಮುಂಚೆ ಟಿ ಜಿ ಲಿಂಗಪ್ಪ ಸರ್, ರಾಜನಾಗೇಂದ್ರ ಸರ್ದು ಎಷ್ಟು ಸಾಂಗ್ಸ್ ಇದೆ. ತುಂಬ ಜನ ಹಂಗೆ. ಹಿಂದಿಲಿ ಆರ್ ಡಿ ಬರ್ಮನ್ ಸರ್, ಅವ್ರು ತುಂಬ ಇಷ್ಟ. ಎಸ್ ಡಿ ಬರ್ಮನ್, ಮದನ್ ಮೋಹನ್, ಜಯದೇವ್, ತುಂಬ ಜನ ಇದ್ದಾರೆ. ಒಬ್ಬರು ಅಂತ ಹೇಳೋಕ್ಕಾಗಲ್ಲ, ಅಂದರೆ ಒಬ್ರೊಬ್ಬರು ತುಂಬ ಇಷ್ಟ. ಮದನ್ ಮೋಹನ್, ಆರ್ ಡಿ ಬರ್ಮನ್, ರಾಜನಾಗೇಂದ್ರ ಸರ್ದು ತುಂಬ ಮೆಲೋಡೀಸು. ಈ ಒಂದು ಹಾಡು ನಾನು ಹಾಡಬೇಕಿತ್ತು, ನನಗೆ ಸಿಕ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ ಅನ್ಸದಂತ ಒಂದು ಹಾಡು?
ಆದ್ರೆ ಅಂದ್ರೆ ನನ್ನ ಯಜಮಾನ್ರ ಮ್ಯೂಸಿಕ್ಕೇ ಇರುತ್ತೆ, ಬೇರೆಯವ್ರದ್ದಂತೂ ನಾನು ಇವ್ರದೇ ನೆನ್ಸ್ಕೊಳಕ್ ಆಗಲ್ಲ. ಅಂದ್ರೆ ಏನಕ್ಕೆ ಅನ್ಸುತ್ತೆ ಅಂದ್ರೆ ನನಗೂ ಅನ್ಸಿತ್ತು ಬೇರೆಯವರು ನೀವ್ ಆಡಿರೋದ ಅದು ಅಂತ 1-2-3 ಜನ ಕೇಳಿದ್ರು. ನೀರಲ್ಲಿ ಅಲೆವ ನಾರಾನಿ ನಾನೇ ತಾನಾನಿ ನಾನೇ ನಾನಾ ಅಲ್ಲೊಂದು ನಾನು, ಇದು ಹುಡುಗರದು. ಹುಡುಗರು ಇದು ನೀವು ಹಾಡಿದ್ದ? ನಾನ್ ಹಾಡಿಲ್ಲ. ಅದೇ ನಾನು ಅನ್ಕೊಂಡೆ ನಾನ್ ಹಾಡ್ಬೇಕು. ಚೆನ್ನಾಗಿದೆ. ನೀರಲ್ಲಿ ಸಣ್ಣ ಅಂದ್ರೆ ಅಲೆಯೊಂದು ಮೂಡಿ. ಅದು ಹೈದರಾಬಾದ್ ಅವರು ಸುನೀತಾ ಗೋಪ್ರಾಜನ್ ಅವ್ರು ಹಾಡಿರೋದು, ಸೋನು ನಿಗಮ್ ಅವರು. ಬಟ್ ನನಗೆ ಎಷ್ಟೊಂದ್ ಜನ ನಿಮ್ ವಾಯ್ಸ್ ತರನೇ ಇದೆ ನೀವ್ ಆಡಿರೋದು ಅಂತ ಅನುರಾಧ ಭಟ್ಟೆ ಕೇಳಿದ್ರು, ಇನ್ನ 3-4 ಜನ ಕೇಳಿದ್ರು. ನೀರಲ್ಲಿ ಸಣ್ಣ ನಂಗೆ ಆ ಅಲೆಯೊಂದು ಹಾಡು ನನ್ಗೆ ಅದೊಂದೇ ಅನ್ಸಿರೋದು. ಅಲ್ಲ, ಸುಮಾರು ಹಾಡು ಆ ಥರ ಅನ್ಸಿದೆ. ಆಕ್ಚುಲಿ ಹಾಗೋ ಹೀಗೋ ನನ್ನ ಮುಂದೆನೆ ಬೇರೆ ಟ್ರ್ಯಾಕ್ ತಮಿಳವರು ನಾನು ಇದ್ದೆ ವಾಯ್ಸ್ ಮಿಕ್ಸ್, ಪ್ರಿಯಾ ಹೇಮೇಶ್ ಅಂತ, ಅವ್ರು ಹಾಡಿದ್ರು. ಆಮೇಲೆ ಅವರು ತಾಪತ್ರಯಾನಕ್ಕೆ 145 ಮಿನಿಟ್ಸ್ ಆಯ್ತು, ಬರ್ಲಿಲ್ಲ ಆ ಹಾಡು. ಹಾಡಕ್ ಕಷ್ಟ ಆಯ್ತು. ಇವರು ಅರ್ಧ ಸಾಂಗ್ ಮಿಕ್ಸ್ ಮಾಡ್ಬಿಟ್ಟು ನನಗ್ ಮಾಡಕ್ ಹೇಳ್ಬಿಟ್ಟು ಹೋದ್ರು. ಆಮೇಲೆ ನಾನು ಸುಮ್ಮನೆ ಕೇಳ್ದೆ, ನನ್ಗೆ ಆಡ್ಸಿರ್ಬೋದಿತ್ತಲ್ಲ ಇದು. ಆಮೇಲೆ ನೀನ್ ಆಡಿದ್ಮೇಲೆ ಆಮೇಲೆ ನಂದೇ ಇರ್ಬೇಕು, ಟ್ರ್ಯಾಕ್ ಆಡಿದ್ಮೇಲೆ ನಂದೇ ಇರ್ಬೇಕಿತ್ತು ಅಂತ ಅಂದ್ರು. ಆಮೇಲೆ ಅದೇನೋ ಹಂಗೆಲ್ಲ ಆಗಿ ಕಡೆಗೆ ನನ್ಗೆ ಸಿಕ್ತು ಆ ಹಾಡು. ಅದನ್ನು ಇನ್ನೊಬ್ರು ಯಾರೋ ಹೇಳಿದ್ರು, ತುಂಬಾ ಡಿಸ್ಕಸ್ ಆಗಿ ಹೀರೋಯಿನ್ ಸೂಟ್ ಆಗುತ್ತಾ ಇಲ್ವಾ ಅಂತ ಡಿಸ್ಕಸ್ ಆಗಿ ಏನೋ ಸಿಕ್ತು. ಅದೂನು ತುಂಬಾ ಜನಕ್ಕೆ ಇಷ್ಟ. ಹಾಗೋ ಹೀಗೋ ತುಂಬಾ ಜನಕ್ಕೆ ಇಷ್ಟ. ಒಳ್ಳೆ ಸಾಂಗ್, ತುಂಬಾ ಯಾವಾಗ ಕೇಳಿದ್ರು ಒಂಥರ ಖುಷಿ ಕೊಡೋ ಸಾಂಗ್ಗಳು ತುಂಬಾ ಕೊಟ್ಟಿದ್ದೀರಾ ನೀವು. ಅದು ಮತ್ತೆ ಮಳೆಯಲ್ಲಿ ಜೊತೆಯಲ್ಲಿ ಅದನ್ನು ಟೈಟಲ್ ಸಾಂಗ್ ತುಂಬಾ ಜನಕ್ಕೆ ಅದು ಹಾಡ್ ಬಂದಾಗ ಎಷ್ಟೊಂದ್ ಜನ ನಂಗೆ ಫೋನ್ ಮಾಡಿ ಹೇಳಿದ್ರು. ಮತ್ತೆ ಡೈರೆಕ್ಟರ್ಸೇ ಹೇಳಿದ್ರು, ನಮ್ ಝೀರಗು, ತರುಣ್ ಸುಧೀರ್ ಅವರೆಲ್ಲ ತುಂಬಾ ಚೆನ್ನಾಗಿದೆ ಫೀಮೇಲ್ ವರ್ಷನ್. ನಂಗೆ ಆಕ್ಚುಲಿ ನಾನು ಹಾಡ್ಮೇಲೆ ಸೋನು ನಿಗಮ್ ಸರ್ದು ಕೇಳ್ಬಿಟ್ಟು, ಇವ್ರು ಎಷ್ಟೊಂದು ಸಂಗತಿ ಹಾಡಿದ್ದಾರೆ. ನಾನು ಸ್ಟ್ರೈಟ್ ಆಗಿ ಪ್ಲೇನ್ ಆಗಿ, ನಂಗೆ ಯೂಶಲಿ ಈಗ ನಾವ್ ಹಿಂಗ್ ಸಂಗತಿಯಲ್ಲಿ ಆಡಕ್ ಬಿಡಲ್ಲ ನನ್ ಗಂಡ, ಪ್ಲೇನ್ ಆಗಿ ಅಂತಾರೆ. ನಾನು ಆಡ್ತೀನಿ ತಿರ್ಗಾ ಅಂದಿದ್ದೆ. ಅವಾಗ ಬೈದಿದ್ರು ಇಂಜಿನಿಯರು, ಬೇಡ ನೀವ್ ಆಡಿರೋದು ಚೆನ್ನಾಗಿದೆ ಸುಮ್ಮನೆ ಇರಿ, ಅಷ್ಟೇ ಇರ್ಲಿ ಅಂತ. ತುಂಬಾ ಚೆನ್ನಾಗಿದೆ. ತುಂಬಾ ಜನ ನಂಗೆ ಹೇಳಿದ್ರು. ಅದು ನಂಗೆ ಮಳೆ ಇಷ್ಟ ಇರೋದ್ರಿಂದ ಅದು ಫುಲ್ ಹಸ್ಕಿ ವಾಯ್ಸು, ಮಳೆ ಫೀಲ್ ಮಾಡ್ಕೊಂಡು, ನಂಗೆ ಚಿಕ್ಕವಳಿಂದ ಮಳೆ ಇಷ್ಟ ತುಂಬಾ. ಆಮೇಲೆ ಇನ್ನೊಂದು ನಂಗೆ ಅದು ಕಾಂಪ್ಲಿಮೆಂಟ್ ದೊಡ್ಡದು ಅಂದ್ರೆ, ನನ್ನ ಗಂಡ ಹರಿಕೃಷ್ಣ ಅದನ್ನ ಒಂದ್ಸರಿ ರಿಲೀಸ್ ಆಗಕ್ಕೆ ಮುಂಚೆ ಕಾರೆಲ್ಲ ಹಾಡು ಹಾಕೊಂಡು ಹೋಗ್ತಾ ಇದ್ದಾಗ, ನೋಡಿ ಎಷ್ಟು ಚೆನ್ನಾಗಿ ಆಡಿದ್ಯಾ ಈ ಹಾಡಿಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಅಂದ್ರು. ಯಾವ ಅವಾರ್ಡು ಬರಲಿಲ್ಲ, ಬಟ್ ಅವ್ರು ಅದು ಹೇಳಿದೆ ನಂಗೆ ಅವಾರ್ಡ್ ಬಂದಂಗೆ ಖುಷಿ ಆಯ್ತು. ನಿಜ, ಅವ್ರು ಆಕ್ಚುಲಿ ಅಪ್ರಿಶಿಯೇಟ್ ಮಾಡಲ್ಲ. ಅವರು ನಮ್ಗೆ ಎದುರುಗಡೆ, ಈಗ ಮಕ್ಳು ಎದುರುಗಡೆ ಹೊಗಳಲ್ವಲ್ಲ, ಬೇರೆ ಯಾರ ಹತ್ರ ಎಲ್ಲ ಹೊಗಳಿರ್ತಾರೆ, ನಮ್ಗೆ ಎದುರುಗಡೆ ಹೊಗಳಲ್ಲ. ಸೊ ಅದೊಂದು ನಂಗೆ ದೊಡ್ಡ ಕಾಂಪ್ಲಿಮೆಂಟ್. ಅದು ಮಳೆಯಲ್ಲಿ ಜೊತೆಯಲ್ಲಿ ತುಂಬಾ ಖುಷಿ ಆಗಿತ್ತು. ನಿಮ್ ಫೇವ್ರೇಟ್ ಸಾಂಗ್ ಯಾವ್ದು ಮೇಡಮ್? ತುಂಬಾ ಫೇವ್ರೇಟ್, ಇದು ಟಾಪ್, ನನಗೆ ನಂಬರ್ 1 ಇಷ್ಟ, ಇದೇ ನಂಗೆ ಹೈಯೆಸ್ಟ್ ಖುಷಿ ಕೊಡೋದೊಂದು. ಒಂದಂಗೆ ಹೇಳಕ್ಕೆ ಆಗಲ್ಲ. ಒಂದ್ ಹೇಳಿ, ಇಲ್ಲಾಂದ್ರೆ 2-3 ನೀವು ಆಡಕ್ಕೂ ಆಗಲ್ಲ. ಒಂದೇಳಿ ಒಂದು ಆಡ್ಬಿಡಿ. ಅಲ್ಲ, ಹಂಗೆ ಹೆಂಗ್ ಹೇಳೋದು? ಅಲ್ಲ, ನನ್ನ ಹಾಡಲ್ಲ, ಇಲ್ಲ ಬೇರೆಯವ್ರು ಹಾಡಲ್ಲ. ನಿಮಗೆ ಆಲ್ ಟೈಮ್ ಫೇವ್ರೇಟ್? ನನಗಿದು ನನ್ನ ಫೇವ್ರೇಟ್. ನಿಮ್ಗೆ ಯಾವ್ದೇ? ಹಾ, ಹಂಗೆ ಅಂದ್ರೆ ತುಂಬಾ ಇದೆ. ನಮ್ ತಾತನ ಮ್ಯೂಸಿಕ್ ಅಲ್ಲಿ ನೀ ಬಂದು ನಿಂತಾಗ ಫೇವ್ರೇಟ್. ಜಾನಕಿ ಆಂಟಿದು ತುಂಬಾ ಇಷ್ಟ. ಇದುವರೆಗೂ ನನಗೆ ಇಷ್ಟು ವರ್ಷದಲ್ಲಿ ನಂಗೆ ತುಂಬಾ ಇಷ್ಟ ಆದ್ರೂ ನಾನು ಒಂದ್ ಸ್ಟೇಜ್ ಅಲ್ಲೂ ಹಾಡಿಲ್ಲ. ಇನ್ನೊಂದ್ ಏನಂದ್ರೆ ಏನ್ ವಿಚಿತ್ರ ಅಂದ್ರೆ, ನನಗೆ ಈ ಹಾಡು ತುಂಬಾ ಇಷ್ಟ ಆದ್ರೂ ಒಂದ್ ಸ್ಟೇಜ್ ಅಲ್ಲೂ ಹಾಡಿಲ್ಲ, ಅವಕಾಶ ಬಂದಿಲ್ಲ ಅದೇನೋ ಹಾಡಕ್ಕೆ. ಅದು ತುಂಬಾ ಇಷ್ಟ. ಹೇ ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ, ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ. ಹೇ ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ, ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ. ಇದು ತುಂಬಾ ಅಂದ್ರೆ ತುಂಬಾ ಇಷ್ಟ ನಂಗೆ. ಎಷ್ಟೊಂದಿದೆ ಆ ಥರ ಜಾನಕಿ ಆಂಟಿದು. ಇದು ತುಂಬಾ ಇಷ್ಟ. ಒಂಥರ ಖುಷಿ ಅವ್ರದ್ದು ವಾಯ್ಸು, ಮ್ಯೂಸಿಕ್, ಲಿರಿಕ್ಸು ಎಲ್ಲ. ಲಕ್ಷ್ಮಿ ಮ್ಯಾಮ್ ಎಲ್ಲರೂ ಅದು ಇಮ್ಯಾಜಿನೇಷನ್ ಹಂಗೆ ಬಂದ್ಬಿಡುತ್ತೆ.
ಇನ್ನು ತ್ರಿಮೂರ್ತಿಗಳದ್ದು ಒಂದು ಇದಾಯಿತು, ಯಾರ್ದು ಜಾನಕಿ ಅಮ್ಮದಾಯಿತು. ಎಸ್ ಪಿ ಬಿ ಸರ್ದು ಒಂದು ಫೇವ್ರೇಟ್, ಮತ್ತು ಇಳೆಯರಾಜ್ ಸರ್ದೊಂದು ತುಂಬ ಫೇವ್ರೇಟ್ ಅನ್ಸೋದು. ಅದು ಕನ್ನಡ ಅಂದ್ಕೊಳ್ಳಿ, ತೆಲುಗು ಅಂದ್ಕೊಳ್ಳಿ, ತಮಿಳು ಅಂದ್ಕೊಳ್ಳಿ, ಕನ್ನಡ ಆದರೆ ಒಳ್ಳೆಯದು. ಇವರಿಬ್ರು ತ್ರಿಮೂರ್ತಿಗಳು ನಿಮ್ಮ ಲೈಫಲ್ಲಿ, ನಿಮ್ಮ ತಾತನ ಇಂದಾಗಿ ಸಿಕ್ಕಿದವ್ರು ಈ 3 ಜನ. ಎಸ್ ಪಿ ಬಿ ಸರ್ದು ಒಂದು ಹೇಳಕ್ ಕಷ್ಟ. ಅಂದ್ರೆ ನನಗೆ ಎಸ್ ಪಿ ಬಿ ಸಮುದ್ರ ಸಾಗರ ಅವ್ರ ಮ್ಯೂಸಿಕ್, ಅವ್ರದ್ದು ತುಂಬಾ ಇಷ್ಟ ನಂಗೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ, ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಇದು ತುಂಬಾ ಇಷ್ಟ. ಸೂಪರ್. ಒಂದು ಅಪರೂಪದ ಸಾಂಗ್ ಇದೆ ಅಲ್ವಾ? ಹೌದು, ಒಂಥರ ಸಾಹಿತ್ಯ, ಅದೊಂಥರ ಸಾಹಿತ್ಯ ಮತ್ತೆ ಅವ್ರ ವಾಯ್ಸ್ ತುಂಬಾ ಖುಷಿ ಕೊಡುತ್ತೆ. ನಿಜವಾಗ್ಲು ಸಾಹಿತ್ಯಕ್ಕೆ ನಿಜವಾಗ್ಲೂ ಯಾರು ಶಕ್ತಿ ತುಂಬುವಂತ ಒಬ್ಬ ಸಿಂಗರ್ ಇದ್ರೆ ಎಸ್ ಪಿ ಬಿ ಸರ್. ಸಾಹಿತ್ಯ ಹಿಂಗಿದ್ರೆ ಅದನ್ನ ಈ ಲೆವೆಲ್ಗೆ ತಗೊಂಡೋಗಿ ನಿಲ್ಸೋರು, ಅದು ಯಾವ್ದೇ ಭಾಷೆ ಇರ್ಲಿ. ಕೆಲವರು ಸಾಹಿತ್ಯಕ್ಕಿರೋ ಶಕ್ತಿನ ಮತ್ತೆ ಆಕ್ಟರ್ಸ್ ಅವರೇ ಹಾಡ್ದಂಗೆ ನಾವಂತೂ ಅದ್ ಹೆಂಗಿವ್ರು ವಿಷ್ಣುವರ್ಧನ್ ಇವ್ರದ್ದು, ರಾಜ್ಕುಮಾರ್ ಅವ್ರದ್ದು ಒಬ್ರದ್ದು ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ದು ಅವ್ರದ್ದು, ಪಿ ಬಿ ಶ್ರೀನಿವಾಸ್ ಇದಾಗಿತ್ತು. ಬೇರೆ ಯಾವ್ರು ನೋಡಿ, ಅನಂತ್ ನಾಗ್ ಸರ್ ನೋಡಿ, ಅನಂತ್ ನಾಗ್ ಅವರೇ ಹಾಡಿದಾರೇನೋ ಅನ್ನೋ ತರ, ಶಂಕರ್ ನಾಗ್ ಅವರೇ ಹಾಡಿದಾರೆ. ಅದ್ ಹೆಂಗ್ ಈ ತರ ಮಾಡ್ತಿದ್ರು ಮಾಡ್ಯುಲೇಷನ್, ಅಪ್ಪ ಒಂದು ಮ್ಯಾಜಿಕ್. ಆ ವ್ಯಕ್ತಿ ಮಾತ್ರ ಒಂದು ಮ್ಯಾಜಿಕ್ ನಿಜವಾಗ್ಲು. ಆ ತರ ಅವರೇ ಹುಟ್ಟು ಬರ್ಬೇಕಷ್ಟೆ, ಬೇರೆ ಯಾರು ಹಾಡಕ್ಕಾಗಲ್ಲ. ಅದ್ ಹೆಂಗ್ ಅವ್ರು ಮಾಡ್ಯುಲೇಷನ್ ಮಾಡ್ಕೊಳ್ಳೋರು? ನಾನು ನನ್ನ ಫ್ರೆಂಡ್ಸ್ ತುಂಬಾ ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ. ಹಿಂಗ್ ಅವ್ರು ಮಾಡ್ಕೋತಾರೆ. ನಮ್ಗೆ ಅನಂತ್ನಾಗ್ ಎಸ್ ಪಿ ಬಿ ಸರ್ ಹಾಡಿದ್ರೆ ಅನಂತ್ನಾಗ್ ಹಾಡಿದಾರೆ ಅಂತಾನೆ, ಅದು ಅವ್ರ ವಾಯ್ಸಲ್ಲಿ ನಮ್ಗೆ ಅನಿಸ್ತಿರ್ಲಿಲ್ಲ. ಶಿವರಾಜ್ ಕುಮಾರ್ ಅವ್ರಿಗೆ ಹಾಡಿದ್ರು ಕೂಡ ಇದು ಎಸ್ ಪಿ ಬಿ ಸರ್ ಹಾಡಿದಾರೆ ಅನ್ನಿಸ್ತಿರ್ಲಿಲ್ಲ, ಶಿವರಾಜ್ ಕುಮಾರ್ ಹಾಡ್ತಿದ್ದಾರೆ ಅಂತ. ಅದು ಹೆಂಗ್ ಬರುತ್ತಪ್ಪ, ಗಾಡ್ ಗಿಫ್ಟ್ ಮಾತ್ರ ಅಮೇಝಿಂಗ್. ಅದನ್ನ ಎಲ್ಲೂ ನಾವು ಕಂಪೇರ್ ಮಾಡೋಕ್ಕಾಗಲ್ಲ, ನೋಡೋಕ್ಕೂ ಆಗಲ್ಲ ಆ ಥರದ್ದು ಇನ್ನೊಂದನ್ನ. ಆಮೇಲೆ ಅವ್ರು ತುಂಬಾ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ಅಂತೆ ಮುಂಚೆ. ಇದರಲ್ಲಿ ಕಮಲ್ ಹಾಸನ್ ಅವ್ರದ್ದು ಡಬ್ ಮಾಡಿದಾರಲ್ಲ ದಶಾವತಾರಮಲ್ಲಿ, ಬೇರೆ 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 ವಾಯ್ಸ್, ಅದು ಇದೆ. ಅವರು ಬೇರೆ ಇದ್ರಲ್ಲೂ ಇಂಟರ್ವ್ಯೂಲ್ಲೂ ಮಾತಾಡ್ ತೋರ್ಸುತ್ತೆ, ತೆಲುಗುಲಿ ಇವರೇ ಮಾತಾಡಿರೋದು. ಬೇರೆ 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 ತರ ವಾಯ್ಸ್ಗಳು, ತುಂಬಾ ಕೇಳಕ್ಕೆ ನಮ್ಗೆ ಇದಾಗುತ್ತೆ. ಅಷ್ಟು ಸಾಧ್ಯನೇ ಇಲ್ಲ, ಟ್ಯಾಲೆಂಟ್ ಹಂಗೆ. ಮುಗಿಯದ ಮಾತುಗಳು. ಇಳೆಯರಾಜ ಸರ್ದು ಒಂದು ಹೇಳ್ಬಿಡಿ. ಅವ್ರದಂತೂ ಸಾವಿರ ಅವ್ರದ್ದು ಎಷ್ಟೊಂದು ಹಿಟ್ಸ್ ಇದೆ. ಅದು ತಿರ್ಗಾ ನನಗೆ ನಗು ಎಂದಿದೆ ಇಷ್ಟ ತುಂಬ. ಅದು ಜಾನಕಿ ಆಂಟಿ ಮತ್ತು ಆ ಲಿರಿಕ್ಸು ರಾಜಾ ಅಂಕಲ್. ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿ ಇಂದು, ನಗು ಎಂದಿದೆ ಮಂಜಿನ ಬಿಂದು. ಅಮೇಝಿಂಗ್. ಇವತ್ತಿನ ಅಂದರೆ ಲಾಸ್ಟ್ ಹರಿ ಸರ್ ಮ್ಯೂಸಿಕಲ್ಲಿ ನಿಮ್ಮ ಫೇವ್ರೇಟ್ ಯಾವುದು? ಯಾವ ಒಂದು ಆಲ್ಬಮ್ ಆಗಲಿ ಹಾಡಬೇಕು ಅಂತಲ್ಲ, ನಿಮ್ಗೆ ಯಾಕೆ ಅದು ಇಷ್ಟ ಆಯಿತು? ಯಾವ್ದು ನಿಮ್ಮ ಫೇವ್ರೇಟು? ಅವ್ರದ್ದು ಗಾಳಿಪಟ ಅಲ್ಲಿ ಒಂದೇ ಸಮನೆ ಇಷ್ಟ, ಮತ್ತು ಚೆಂದುಟಿಯ ಚೆಲುವೆ ತುಂಬ ಇಷ್ಟ. ಎಷ್ಟೊಂದಿದೆ ಆ ಥರ. ಚೆಂದುಟಿಯ ಚೆಲುವೆ ಇಷ್ಟ. ಚೆಂದುಟಿಯ ಪಕ್ಕದಲ್ಲಿ, ಅಯ್ಯೋ ಸಾರಿ, ಚೆಂದುಟಿಯ ಪಕ್ಕದಲ್ಲಿ ಮೆಲೋಡೀಸ್ ತುಂಬಾ ಇಷ್ಟ. ಅದೇ ರೀತಿ ಅವರು ಟಪ್ಪಂಗುಚ್ಚಿ ಈ ಮಾಸುದು ತುಂಬಾ ಖುಷಿ ಆಗಿದ್ದು ಒಂದ್ಸರಿ ನಮ್ಗೆ. ಇದು ರೈನ್ ಡ್ಯಾನ್ಸ್ ಎಲ್ಲೋ ವಂಡರ್ಲಾ ಅಲ್ಲ, ರೆಸಾರ್ಟ್ಸ್, ಗುಹಾಂತರ ರೆಸಾರ್ಟ್ಸ್ ಅಲ್ಲಿ ರೈನ್ ಡ್ಯಾನ್ಸ್ ಇರುವಾಗ ಬರೀ ಹಿಂದಿ ಸಾಂಗ್ಸು ಇಂಗ್ಲಿಷ್ ಹಾಕ್ತಾರೆ. ಇವ್ರದ್ದು ಒಂದು ಸಾಂಗ್ ಹಾಕಿದ್ರು, ಪಂಕಜ ಸಾಂಗ್. ಖುಷಿ ಆಗುತ್ತೆ ಅವಾಗ. ಅಂದ್ರೆ ಮತ್ತೆ ಈ ರಿಯಾಲಿಟಿ ಶೋಸಲ್ಲೂ ಡಾನ್ಸ್ ಅಂದ್ರೆ ಇವ್ರದ್ದು ಪೆಪ್ಪಿ ನಂಬರ್ಸ್
ಬಟ್ ನಂಗೆ ಮೆಲಡೀಸ್ ತುಂಬ ಇಷ್ಟ ಆಗಿರೋದ್ರಿಂದ ಇವ್ರದ್ದು ತುಂಬ ಮೆಲಡೀಸ್ ಇಷ್ಟ. ಅದೇ ಗಾಳಿಪಟ ಆಲ್ಬಮ್, ಮತ್ತು ಪರಮಾತ್ಮ, ಎಷ್ಟೊಂದು ಜಾಕಿ, 2 ಜಡೆಯನ್ನು ತುಂಬ ಇದೆ. ಸಡನ್ನಾಗಿ ಬರಲ್ಲ. ನಿಜ ನೂರಾರು ವರ್ಷಕ್ಕೂ ನೆನ್ಪಿಡುವಂಥ, ಭೂಮಿ ಇರೋರ್ಗೂ ರಂಜಿಸುವಂಥ ಹಾಡುಗಳನ್ನೇ ಕೊಟ್ಟಿದ್ದಾರೆ. ಹರಿಸರ್ ಮ್ಯೂಸಿಕ್ ಇಟ್ಸ್ ಅಮೇಝಿಂಗ್, ಡೌಟೇ ಇಲ್ಲ. ಒಂದು ನಾನು ಇದರ ಹೊರತಾಗಿ ನಿಮ್ಮನ್ನು ಕೇಳೋದು, ಹಿಂದೆ ಏನು ಲಿರಿಕ್ಸ್ ಅಥವಾ ಮ್ಯೂಸಿಕ್ಕು, ಲಿರಿಕ್ಸ್ ಅಥವಾ ಸಿಂಗಿಂಗು ಅದು ಪ್ರಾಮಿನೆಂಟ್ ಆಗಿತ್ತು. ಇವಾಗ ಇನ್ಸ್ಟ್ರೂಮೆಂಟ್ಸ್ ಯಾವಾಗ ಬಂತೋ, ಇನ್ಸ್ಟ್ರೂಮೆಂಟ್ಸ್ ಜಾಸ್ತಿ ಪ್ರಾಮಿನೆನ್ಸ್ ತೊಗೊಂಡಿದೆ, ಸೌಂಡು, ಬೀಟ್ಸು ಇದು ಜಾಸ್ತಿ. ಲಿರಿಕ್ಸ್ಗೆ ಮ್ಯೂಸಿಕ್ಗೆ ವ್ಯಾಲ್ಯೂ ಕಡಿಮೆ ಆಗಿದೆ, ಸಿಂಗಿಂಗ್ಗೆ ವ್ಯಾಲ್ಯೂ ಕಡಿಮೆ ಆಗಿದೆ. ಇದು ಹೆಂಗೆ ಅನಿಸುತ್ತೆ ನಿಮಗೆ ಸಿಂಪಲಾಗಿ ನೋಡೋದಾದರೆ? ಆ್ಯಕ್ಚುಲಿ ಅದು ಸರಿ ಇತ್ತಾ, ಇದು ಸರಿನಾ? ಅಂದರೆ ಎವಲ್ಯೂಷನ್ ಆಗ್ತಿರುತ್ತೆ, ಚೇಂಜ್ ಆಗಬೇಕು, ಬದಲಾವಣೆ ಆಗಬೇಕು. ಆದರೆ ಎಲ್ಲೊಂದು ಕಡೆ ಮನುಷ್ಯನಿಗೆ ಕನೆಕ್ಟ್ ಆಗೋದು ಧ್ವನಿಯಲ್ಲಿ, ಸಿಂಗಿಂಗಲ್ಲಿ ಕನೆಕ್ಟ್ ಆಗ್ತಾ ಇದ್ದಿದ್ದು. ಇವತ್ತು ಬೀಟ್ಸಿಂದ ನಾವು ಹೆಂಗೆ ಮೆಕ್ಯಾನಿಕಲ್ ದುನಿಯಾ ಆಗಿದ್ದೀವಲ್ಲ, ಬೀಟ್ಸು ಮೆಕ್ಯಾನಿಕಲ್ ಆಗ್ಬಿಟ್ಟು ನಾವು ಕನೆಕ್ಟ್ ಆಗಲ್ಲ ಅಂತ ನನಗನ್ಸುತ್ತೆ. ಅದೇ ಇವಾಗ ಚಿಕ್ಕವ್ರಿಗೆ, ಯೂತ್ಗೆಲ್ಲ ಒಂಥರ ರಾಕ್, ಇದು ಡ್ರಮ್ಸು, ಬೀಟ್ಸ್ ಇಷ್ಟ ಅಂದ್ಬಿಟ್ಟು ಆ ಥರ ಮಾಡ್ತಾರೆ. ಬಟ್ ನಾನು ಇವಾಗ ನಿಮ್ಗೆ ಹೇಳಿದ ಲಿಸ್ಟಲ್ಲೇ ಚೆಂದುಟಿಯ ಪಕ್ಕದಲ್ಲಿ ನೋಡಿ, ಅದೆಷ್ಟು ಸಾಫ್ಟ್ ಆಗಿದೆ. ಹಾಡಿಗೆ, ಲಿರಿಕ್ಸ್ಗೆ ಡಿಸ್ಟರ್ಬ್ ಆಗೋದೇ ಇಲ್ಲ. ಅದ್ರಲ್ಲಿ ರಿದಮ್ ಎಲ್ಲೋ ಬರುತ್ತೆ, ತಬ್ಲಾ, ಫುಲ್ ಸಾಂಗ್ ಇಲ್ವೂ ಇಲ್ಲ. ಮತ್ತು ಎಷ್ಟೋ ಸಾಂಗ್ ಹಂಗೆ ಮ್ಯೂಸಿಕ್ ಕಮ್ಮಿ, ಆ ಥರ ಮಾಡೋರು ಇದ್ದಾರೆ. ಈಗ ಮೆಲಡಿಗೆ ಇದಕ್ಕೆ ಪ್ರಾಮಿನೆನ್ಸ್ ಕೊಟ್ಟು ಕೆಲವೊಂದು, ಇವಾಗ ಒಂದೊಂದು ಸಿನಿಮಾ ಹೇಳೋಕ್ಕಾಗಲ್ಲ. ಈಗ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಪ್ರೊಡ್ಯೂಸರ್ ಡೈರೆಕ್ಟ್ರೇ ಆ ಥರ ಮಾಡಿ, ಈ ಥರ ಮಾಡಿ ಅಂತ ಹೇಳುವಾಗ ಹೇಳೋಕ್ಕಾಗಲ್ಲ. ಈಗ ಒಂದೊಂದು ಬೇರೆ ರೆಫರ್ ಮಾಡ್ತಾರೆ, ಹಿಂಗಿರ್ಬೇಕು, ಹಂಗಿರ್ಬೇಕು, ಇಂಗ್ಲೀಷ್ ಸಾಂಗ್ ಥರ ಇರಬೇಕು, ಆ ಥರ ಎಲ್ಲ ತೋರಿಸ್ತಾರೆ. ಅದರಿಂದ ಅದೇ ಇವಾಗ ಜನ ಚೇಂಜ್ ಕೇಳ್ತಾರೆ ಅಂತ. ಎಷ್ಟಿದ್ರೂ ಮೆಲಡಿನೇ ಓಲ್ಡ್ ಈಸ್ ಗೋಲ್ಡ್ ಥರ. ಇವಾಗ ಮೆಲಡಿನೇ ನಿಲ್ಲೋದು, ಮೆಲಡಿ ಯಾವತ್ತಿದ್ರೂ ನಿಲ್ಲುತ್ತೆ. ಮತ್ತು ಸಾಹಿತ್ಯ, ನೀವೇನೇ ಫನ್ನಿಯಾಗಿ ಎಲ್ಲ ಬರೆದು ಎಲ್ಲ ಇದ್ರೂ ಒಳ್ಳೆ ಸಾಹಿತ್ಯ ಇವಾಗ ನಮಗೆ ತಲೆಯಲ್ಲಿ ಅದು ಇದ್ದೇ ಇರುತ್ತೆ. ಆ ಥರ ಪ್ರಾಮಿನೆನ್ಸ್ ಕೊಡಲೇಬೇಕು ಸಾಹಿತ್ಯಕ್ಕೆ, ವಾಯ್ಸ್ಗೆ. ಇವಾಗ ಎಲ್ಲೋ ಇವಾಗ ನಮ್ಮ ವಾಯ್ಸೇ ಕೇಳಿಸ್ದಿರೋಷ್ಟು ಮ್ಯೂಸಿಕ್ ಇಟ್ಬಿಟ್ರೇನು ಚೆನ್ನಾಗಿರಲ್ಲ. ನನ್ಗನ್ಸಿದ ಪ್ರಕಾರ ಇವಾಗ ಆ ಥರ ಇಲ್ಲ. ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಮೆಲಡೀಸ್, ಬೇರೆ ಬೇರೆ ಥರ ಸಿಂಗರ್ಸ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಆ ಥರ ಏನೋ ಒಬ್ಬರ ಒಂದು ಟೈಮಲ್ಲಿ ಮುಂಚೆ ಇರ್ತಿತ್ತು ಆ ಥರ ಎಲ್ಲ ಇಲ್ಲ. ಇವಾಗ ಬೇರೆ ಬೇರೆ ಥರ ಎಲ್ಲ ಥರನೂ ಹಾಡಿರುತ್ತೆ, ಖುಷಿ ಆಗುತ್ತೆ ಕೇಳೋಕ್ಕೆ. ಹೌದು, ಎಷ್ಟು ಕೇಳಿದ್ರು ಮುಗಿಯಲ್ಲ ನಿಮ್ಮ ಕ್ವಶನ್. ಇನ್ನೊಂದು ಲಾಸ್ಟ್ ಕೇಳ್ಬಿಡ್ತೀನಿ ಮೇಡಮ್. ನೀವು ಹಾಡಿದ ಸಾಂಗು ಇದು ಆ್ಯಾವ್ರೇಜು, ಇದು ಅಷ್ಟೊಂದೇನು ಚೆನ್ನಾಗಿ ಬರಲ್ಲ ಅಂದ್ಕೊಂಡಿರ್ತೀರಿ, ಅದು ಸಕ್ಕತ್ತಾಗಿ ಎಲ್ರಿಗೂ ಇಷ್ಟ ಆಗ್ಬಿಟ್ಟಿರುತ್ತೆ. ಇನ್ನೊಂದು ಕಡೆ ರಿವರ್ಸ್ ಆಗಿ ಇದು ಸಕ್ಕತ್ತಾಗಿ ಬರುತ್ತೆ ಅಂದ್ಕೊಂಡಿರ್ತಾರೆ, ಅದು ಆ್ಯಾವ್ರೇಜ್ ಆಗಿಬಿಟ್ಟಿರುತ್ತೆ. ಆ ಥರ ಸಾಂಗ್ಗಳು ಎರಡು ಯಾವುದು? ಆ್ಯಕ್ಚುಲಿ ಶಿಕಾರಿ ಅಂತ ಮಮ್ಮೂಟಿ ಸರ್ ಮಾಡಿದ್ದು ಒಂದು ಸಿನಿಮಾ. ಅದು ಅಭಯ್ ಸಿಂಹ ಡೈರೆಕ್ಟ್ ಮಾಡಿದ್ರು. ಡೈರೆಕ್ಟರ್ ಅಭಯ್ ಸಿಂಹ ಅವರು ಗೊತ್ತಿಲ್ಲ ನಂಗೆ, ಡೈರೆಕ್ಟರ್ ಗೊತ್ತಿಲ್ಲ, ಸಾರಿ. ಅದಕ್ಕೆ ತುಂಬ ಚೆನ್ನಾಗಿತ್ತು ಹಾಡು. ಅದು ನಮ್ಮ ಯಜಮಾನ್ರು ಆ ಸಿನಿಮಾ ಕನ್ನಡದವ್ರನ್ನೇ ಆಡ್ಸೋಣ, ಏನಾದರೂ ಅವಾರ್ಡ್ ಬಂದರೆ ಅಂತೆಲ್ಲ ಅಂದ್ಕೊಂಡು ಅನುರಾಧ ಭಟ್ ಅವ್ರನ್ನೊಂದು ಆಡಿಸಿದ್ರು. ನನಗೆ ತುಂಬ ಚೆನ್ನಾಗಿತ್ತು ಅದು. ಲಿರಿಕ್ಸನ್ನು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಬರ್ತಿದ್ದು. ಕನ್ನಡಿಯೇ ನನ್ನನ್ನು ನೋಡು, ನಗು ನಾನೇ ನಲ್ಲ ಬಂದಾನು. ತುಂಬ ಚೆನ್ನಾಗಿತ್ತು ಅದು. ಲಿರಿಕ್ಸು, ಟ್ಯೂನು, ಮ್ಯೂಸಿಕ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದೆಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಹಾಡು. ಸಿನಿಮಾ ರೀಚ್ ಆಗಲಿಲ್ಲ ಅಂದರೆ ಆ ಥರ ಎಷ್ಟೋ ಆಗಿದೆ. ನಂದು ಈ ಥರ ಹಾಡುಗಳೇ ಜಾಸ್ತಿ ಆಗಿರೋದು. ಮತ್ತು ಆಮೇಲೆ ಈ ಸಾಂಗ್ ಇನ್ನೊಂದು ಕಾಂಪ್ಲಿಮೆಂಟ್ ಅಂದರೆ ಮಮ್ಮೂಟಿ ಸರು ನಮ್ಮ ಹಸ್ಬೆಂಡ್ ಹತ್ರ ಹೇಳಿದ್ರಂತೆ, ಸುಶೀಲಮ್ಮ ಥರ ಇದೆ ವಾಯ್ಸ್ ನಿಮ್ಮ ವೈಫ್ದು ಅಂತ ಹೇಳಿದ್ರಂತೆ. ಆಮೇಲೆ ಮೇಘವೇ ಅಂತ ನಾಗೇಂದ್ರ ಪ್ರಸಾದ್ ಸರೇ ಡೈರೆಕ್ಟ್ ಮಾಡಿದ್ದು, ಗ್ರೇಸಿ ಸಿಂಗು. ಅದೂ ಅಷ್ಟೇ ಒಂದು ನೇಚರ್ ಸಾಂಗ್, ತುಂಬ ಚೆನ್ನಾಗಿತ್ತು. ಹೇ ನೀಲ ಗಗನ ಕೊಂಚ ನೀಡು ಗಮನ, ಅದು ತುಂಬ ಚೆನ್ನಾಗಿತ್ತು ಹಾಡು. ಅದೂ ಜನಕ್ಕೆ ಗೊತ್ತಿಲ್ಲ. ಮತ್ತು ಇನ್ನೊಂದು ಸಿಂಧು ಲೋಕನಾಥ್ ಮತ್ತು ರವಿ ಸರ್ ತಂಗಿ ಮಗ ಆ್ಯಕ್ಟ್ ಮಾಡಿದ್ದಿದ್ದು, ಎಂದೆಂದಿಗೂ
ನಂಗೂ ಏನು ಟೈಟಲ್ ಮಾತಾಡದೆ ಹೋದೆ ಯಾಕೆ, ಅದು ತುಂಬಾ ಚೆನ್ನಾಗಿತ್ತು ಫನ್ನಿಯಾಗಿ. ಒಳ್ಳೆ ಸಾಂಗ್ ಅದು. ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು, ಲಿರಿಕ್ಸ್ ತುಂಬಾ ಚೆನ್ನಾಗಿತ್ತು. ಸಿಂಧು ಲೋಕನಾಥ್ ಮಧ್ಯ ಫಿಲ್ಮಲ್ಲಿ ಏನೋ ಡೈಲಾಗ್ಸ್ ಎಲ್ಲ ಇರುತ್ತೆ. ಆ ಹಾಡಲ್ಲಿ ಕೋತಿ ಗೂಬೆ ಅಂತೇನೆ ನಾವು ಬೈತಾಳೆ. ನಂಗೆ ಅದು ಖುಷಿಯಾಗಿತ್ತು ಲಾಸ್ಟ್ ಹಾಡುವಾಗ, ಏನೋ ನೀನು ಹೀರೋಯಿನ್ ಬೈಯೋ ಥರ. ಅದು ತುಂಬಾ ಚೆನ್ನಾಗಿತ್ತು ಹಾಡು. ಅದು ಅಷ್ಟೇ, ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈ 3 ಹಾಡುಗಳು ಮತ್ತು ಪ್ರಪಂಚ ಅಲ್ಲಿ ಭಟ್ ಸರ್ ಬರ್ದಿದ್ದು, ವೀರ್ ಸಮತ್ ಸರ್ ಮ್ಯೂಸಿಕ್ಕು, ಅದು ತುಂಬ ಚೆನ್ನಾಗಿತ್ತು. ಯಾವ ಊರ ಪೋರ ನೀನು ನಾನ ತಾರೆ ರೇ ರೇ, ತುಂಬ ಚೆನ್ನಾಗಿತ್ತು ಈ ಹಾಡು. ಇದು ಲವ್ ಸಾಂಗ್, ಜನರಿಗೆ ಅಷ್ಟೊಂದು ಕನೆಕ್ಟ್ ಆಗ್ಲಿಲ್ಲ ಅಂತೀರ. ಇನ್ನೊಂದ್ ಕಡೆಯಲ್ಲಿ ನೀವ್ ಅಂದ್ಕೊಂಡಿದ್ರೆ ಈ ಸಾಂಗ್ ಸೂಪರ್ ಆಗಿರುತ್ತೆ, ಸಖತ್ತಾಗಿ ಹೋಗುತ್ತೆ ಅಂತ. ಆದ್ರೆ ಅದೆಲ್ಲ ಒಂದ್ ಕಡೆ ಅಲ್ಲ, ಇನ್ನೊಂದ್ ಕಡೆ ಸಾಂಗ್ ಇದೇನು ಅಂಥದ್ದೇನು ಮ್ಯಾಜಿಕ್ ಮಾಡಲ್ಲ ಅನ್ಕೊಂಡಿರ್ತೀರ, ಅದು ಮ್ಯಾಜಿಕ್ ಮಾಡ್ಬಿಟ್ಟಿರುತ್ತೆ. ನಾನು ಯಾವ ಹಾಡುನು ನಾವು ಹಾಡುವಾಗ ಹಂಗೆ ಅನ್ಕೊಂಡೇ ಇರಲ್ಲ. ಅಲ್ಲ, ಆದ್ರೆ ನಿಮ್ಮ ಜಡ್ಜ್ಮೆಂಟ್ ಅಲ್ಲಿ ನನಗಿದು ಓಕೆ ಅವರೇಜ್ ಆಗಿ ಆಗ್ಬೋದು. ನಮ್ದೇ ಇರುತ್ತೆ ಇಲ್ವಾ ಅಂತಾನೆ ಗೊತ್ತಿರಲ್ಲ, ಬಟ್ ನಾವು ಹಾಡುವಾಗ 100% ಕೊಡ್ತೀವಿ. ನನಗೆ ಯಾವುದು ಆ ಥರ ಅಂದರೆ ಹೈಯೆಸ್ಟ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಇನ್ನೂ ದೊಡ್ಡ ಇದಾಯಿತು, ಹಿಟ್ ಆಗೋಯ್ತು. ನೀವು ಅಂದ್ಕೊಂಡಿದ್ರಿ ಒಂದು ಹಿಟ್ ಆಗುತ್ತೆ ಇದು ಅಂತ ಅಂದ್ಕೊಂಡಿದ್ರಿ, ತುಂಬ ಇನ್ನೂ ಹೆಸರು ತಂದು ಕೊಟ್ಬಿಡ್ತು ಅನ್ನೋ ಸಾಂಗು. ಯಾವುದು ಆ ಥರ? ಈ ಏನೋ ಮೊದಲನೇ ಸಾಂಗ್ಗೆ ಇರ್ಬೋದಾ? ಇಲ್ಲ, ಆ ಸಾಂಗ್ ಹಾಡುವಾಗಲೇ ಅದು ಅವರು ಟ್ಯೂನು ಕಂಪೋಸಿಷನ್ ಹಂಗಿತ್ತು. ನಂಗೆ ಹಾಡುವಾಗ ಅವರು ಚೆನ್ನಾಗಿದ್ರೆ ಇಡ್ತೀನಿ ಅನ್ನೋದ್ರಿಂದ ನಂದೇ ರೀಟೈನ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಷ್ಟೇ. ಹಾಡು ಹಿಟ್ ಆಗೇ ಆಗುತ್ತೆ ಅಂತ ಗೊತ್ತಿತ್ತು, ಹಾಡುವಾಗೆ ಗೊತ್ತಿತ್ತು. ನೀವು ಹಾಡಿದ್ರೆ ಆಗ್ತಿರೋ ಇನ್ನೊಬ್ರ ಕೈಲಿ ಬರುತ್ತೋ ಗೊತ್ತಿಲ್ಲ, ಬಟ್ ನನಗೂ ಗೊತ್ತಿತ್ತು ನಾನು ಚೆನ್ನಾಗಿ ಹಾಡಿದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತು, ಹಿಟ್ ಆಗುತ್ತೆ ಅಂತ ಗೊತ್ತಿತ್ತು. ಸೂಪರ್. ಆ ಹಾಡಿನ ಮೂಲಕನೇ ನಿಮ್ಮ ಈ ಹಾಡಿನ ಜರ್ನಿನ ಮುಗಿಸೋಣ. ನಿಮ್ಮ ಮೊದಲ ಸೂಪರ್ ಹಿಟ್ ಹಾಡು, ನಮ್ಮ ಕಾರ್ಯಕ್ರಮದ ಕೊನೆಯ ಸೂಪರ್ ಹಿಟ್ ಹಾಡು. ಆದರೆ ನಾವು ಮುಳುಗೋಗಿದ್ದೀವಿ ಹಾಡೊಳಗಡೆ. ಇದು ಆ ಲಿರಿಕ್ಸ್ಗಳು ಎಷ್ಟು ಅದ್ಭುತವಾಗಿ ಅದನ್ನು ಇನ್ನೊಂದು ಲೆವೆಲಿಗೆ ತಗೊಂಡೋಗುವಂಥ ಸಿಂಗಿಂಗ್ ಮಾಡೋದು. ಇಡೀ ನಮ್ಮನ್ನು ಒಬ್ಬ ಮನುಷ್ಯ ಯಾವುದೇ ಮೂಡಲ್ಲಿರಲಿ ಅವನ್ನ ಸೆಳ್ಕೊಂಡು ಎಲ್ಲದನ್ನು ಮರ್ತು ಬಿಟ್ಟು ಅವನು ಎಂಜಾಯ್ ಮಾಡೋ ಥರ ಮಾಡೋದು ನಿಮ್ಮ ಸಿಂಗರ್ಗಳ ನಿಜವಾದ ಶಕ್ತಿ. ತುಂಬ ಖುಷಿ ಆಯಿತು ಇವತ್ತು. ಇಷ್ಟೊತ್ತು ಎಲ್ಲ ಹಾಡುಗಳನ್ನ ಹಾಡಿದ್ರಿ, ನೆನಪುಗಳನ್ನ ಮಾಡ್ಕೊಂಡ್ರಿ, ಸಖತ್ ಖುಷಿ ಆಯಿತು ಮೇಡಮ್. ತುಂಬ ಥ್ಯಾಂಕ್ಸ್ ಮಾತಾಡಿದ್ದಕ್ಕೆ. ಕರ್ನಾಟಕ ಟಿವಿ ಜೊತೆ ತುಂಬ ವರ್ಷದಿಂದ ನಿಮ್ಮನ್ನು ನೋಡಿರೋದು, ಒಂಥರ ನಿಮ್ಮ ಹತ್ರ ಮಾತಾಡ್ಸೋದು ನನಗೂ ಖುಷಿ. ನೀವು ಯಾವಾಗೂ ನಗ್ನಾಗ್ತಾ ಇರ್ತೀರ, ಚೆನ್ನಾಗಿ ಮಾತಾಡ್ಸ್ತೀರಾ. ಥ್ಯಾಂಕ್ ಯು ಸೋ ಮಚ್. ಸೂಪರ್. ನಿಮಗೆ ಕೋಪ ಬರುತ್ತೆ, ಸಿಟ್ಟು ಅಂತ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ, ಇವತ್ತು ಮಾತಾಡ್ದಾಗಲೇ ಗೊತ್ತಾಗಿದ್ದು. ಇವ್ರು ಎಲ್ಲೂ ಕೋಪ ಮಾಡ್ಕೊಳ್ಳಲ್ಲ, ಅಷ್ಟು ಖುಷಿಯಾಗಿರ್ತಾರೆ. ತುಂಬ ಎಕ್ಸ್ಪೀರಿಯನ್ಸ್ಗಳು ಅಂಥ ದಿಗ್ಗಜರ ಜೊತೆ, ಅವ್ರ ಜೊತೆ ಒಂದು ಏನು ಬೆಳೆದಿದ್ದೆ ನಿಜಕ್ಕೂ ಅವ್ರ ಮಾತುಗಳನ್ನ ಕೇಳಕ್ಕೆ ರೋಮಾಂಚನ ಆಗುತ್ತೆ. ನನಗೂ ಎಷ್ಟೋ ಸಾರಿ ಗೂಸ್ ಬಂಪ್ಸ್ ಬಂತು ಅವರು ಇಳೆಯರಾಜ ಸರ್ ಬಗ್ಗೆ ಹೇಳಿದಾಗ, SPB ಸರ್ ಬಗ್ಗೆ ಹೇಳಿದಾಗ, S ಜಾನಕಿ ಅಮ್ಮ ಬಗ್ಗೆ ಹೇಳಿದಾಗ. ನಿಜಕ್ಕೂ ಇವರೆಲ್ಲರ ಜೊತೆ ಕಳೆದಿರೋದೇ ಒಂದು ಪುಣ್ಯ ಅಂತ ಅನ್ಬೋದು. ಅಂಥವ್ರು ನಮ್ಮ ಮಾತಿಗೆ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಂತ ಹೇಳ್ತೀನಿ. ಆ ಅನುಭವಗಳನ್ನ ಕೇಳಿದ ಖುಷಿ ಆಯಿತು. ಒನ್ಸ್ ಅಗೇನ್ ಥ್ಯಾಂಕ್ ಯು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.